Hi guys, welcome back to our channel. Guys, ಇವತ್ತು ನಾನು ಕಡಲೆಕಾಳದು ಪಲಾವ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದು ನಾನು ರೀಲ್ಸ್ ಅಲ್ಲಿ ಚೆಕ್ ಮಾಡಿಬಿಟ್ಟು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಂಗೆ ನಿಮಗೂ ವಿಡಿಯೋ ತೋರ್ಸೋಣ ಅಂತ ಹೇಳ್ಬಿಟ್ಟು ಹೆಲ್ದಿ ಕೂಡ ಮತ್ತೆ ಹೊಟ್ಟೆ ಕೂಡ ಬೇಗ ಫುಲ್ ಆಗುತ್ತೆ. ಮತ್ತೆ ನಾನು ಏನೇನು ತಗೊಂಡಿದ್ದೀನಿ ಅಂತ ಇವಾಗ ತೋರಿಸ್ತೀನಿ ನೋಡಿ. ಫಸ್ಟ್ ಗೀ, ತುಪ್ಪ, ಮತ್ತೆ ಇದು ಕಡಲೆಕಾಳು ಓವರ್ ನೈಟ್ ನೆನೆಸಿಟ್ಟು ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಇದು ಮತ್ತೆ ಪುದೀನ, ಕೊತ್ತಂಬರಿ, ಆನಿಯನ್ನು, ಪೊಟ್ಯಾಟೊ ಮತ್ತೆ ಟೊಮೊಟೊ ಮತ್ತೆ ಮೆಣಸಿನ. ಇದು ಗ್ರೈಂಡ್ ಮಾಡೋಕ್ಕೆ. ಇದು ಬಿರಿಯಾನಿ ಮಸಾಲಾಗೆ ನಾನು ಚಿಕನ್ ಮಸಾಲಾನೇ ಹಾಕ್ತಾ ಇದ್ದೀನಿ. ನನಗೆ ಬಿರಿಯಾನಿ ಮಸಾಲ ಅಷ್ಟು ಇಷ್ಟ ಆಗಲ್ಲ ಹಾಕಿದ್ರೆ ಬಿರಿಯಾನಿಗೆ. ಅದಕ್ಕೆ ಪಲಾವ್ಗೆ ಅಂದರೆ ಬಿರಿಯಾನಿ ಮಸಾಲ ಹಾಕ್ತಾರೆ, ನನ್ಗೆ ಅದು ಇಷ್ಟ ಆಗಲ್ಲ, ಅದಕ್ಕೆ ಚಿಕನ್ ಮಸಾಲ ಹಾಕಿದ್ದೀನಿ. ಮತ್ತೆ ಆನಿಯನ್ನು, ಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ನೀವು ಹಂಗೆ ಹಾಕೋಬಹುದು. ನಾನು ಪೇಸ್ಟ್ ಹಾಕೋತೀನಿ. ಸುಮ್ಮನೆ ನಮ್ಮಿಬ್ಬರಿಗೆ ಯಾಕೆ ವೇಸ್ಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಪೇಸ್ಟೇ ಹಾಕೋತೀನಿ. ಈಗ ಫಸ್ಟ್ ನಾವು ಬಂದ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು. ಫಸ್ಟ್ ಬಂದು ಅದೇ ಕೆಲಸ. ಈಗ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಬಿಡ್ತಾ ಇದೆ, ಬಟ್ ವಿಡಿಯೋಗೆ ತೋರ್ಸೋಣ ಅಂತ. ಸ್ವಲ್ಪ ಆನಿಯನ್ನು, ಅವರು ಸಾಂಬಾರ್ದು ಈರುಳ್ಳಿ ಹಾಕೊಂಡಿದ್ರು. ಅದು ಹೆಲ್ತಿಯಾಗಿರೋ ಕುಕಿಂಗ್ ಮಾಡ್ತಾರೆ ಅವ್ರದ್ದು ಅಕೌಂಟಲ್ಲಿ ನಾನು ನೋಡಿ ಇದು ಮಾಡಿದ್ದು. ಮತ್ತು ನಾನು 3 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ, ಜಾಸ್ತಿ ಖಾರ ಬೇಡ ಅಂತ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ನಾವು ಫಸ್ಟು ತರ್ತಾ ಇದ್ರಿ ಜಿಂಜರ್ ಗಾರ್ಲಿಕ್, ಸುಮ್ಮನೆ ವೇಸ್ಟ್ ಆಗ್ತಾ ಇತ್ತು. ಅದಕ್ಕೆ ಇರೋ ಪೇಸ್ಟನ್ನೇ ಹಾಕ್ತಾ ಇದ್ದೀವಿ, ಬಟ್ ಟೇಸ್ಟ್ನೂ ಹಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಹಾಕಿ ಇದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಬೇಕು. ಅಯ್ಯೋ, ಜಾಸ್ತಿ ನೀರಾಯ್ತು, ಜಾಸ್ತಿ ನೀರು ಬಿಟ್ಬಿಡ್ತು. ಮತ್ತೆ ತುಂಬಾ ಜನ ಕೇಳಿದ್ರು ಇದು ಚೆನ್ನಾಗಿದ್ಯಾ ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ. ನಾವ್ ಹಿಂಗ್ ಇಟ್ಬಿಟ್ಟು ನಾವ್ ಎಲ್ ಬೇಕಾದ್ರೂ ಹೋಗ್ಬಿಟ್ಟು ನಾವ್ ಇದನ್ನ ಹಿಂಗ್ ಇಟ್ಬಿಟ್ಟು ಎಲ್ ಬೇಕಾದ್ರೂ ಹೋಗಿ ಬರ್ಬೋದು, ಅಷ್ಟು ಇದಾಗಿದೆ. ಇದ್ರಲ್ಲಿ ಎಷ್ಟು ಜಾರ್ ಬರುತ್ತೆ? 5 ಬಂತು. ಅಂದ್ರೆ ಈ ತರದ್ದು 2 ಬರುತ್ತೆ. ಒಂದು ಮಸಾಲೆ ಗ್ರೈಂಡ್ ಮಾಡ್ಕೊಳಕ್ಕೆ, ಇದು ತೋರಿಸ್ತೀನಿ. ಈ ತರದ್ದು ಒಂದು, ಇದು ಮಸಾಲೆ ಅಂದ್ರೆ ಡ್ರೈ ಮಸಾಲೆ ಇರುತ್ತಲ್ಲ, ಅದು ಗ್ರೈಂಡ್ ಮಾಡೋದಕ್ಕೆ ನಾನು 2ಕ್ಕೂ ಯೂಸ್ ಮಾಡ್ತೀನಿ. ಇದು 2 ಬ್ಲೇಡ್ ಬರುತ್ತೆ, ಅದು 4 ಬ್ಲೇಡ್ ಬರುತ್ತೆ. ಇನ್ನೊಂದು 4 ಬ್ಲೇಡ್ ಇದೆ, ಅದು ಮಸಾಲೆ ಗ್ರೈಂಡ್ ಮಾಡ್ಕೊಳಕ್ಕೆ. ಮತ್ತೆ ಈ ತರದ್ದು 4 ಕೊಟ್ಟಿದ್ದಾರೆ. 2 ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಇನ್ನೊಂದು ಜ್ಯೂಸ್ ಮಾಡಕ್ಕೆ. ಇಲ್ಲ, ಈ ತರದೇ 4 ಇದೆ. ಈ ತರದ್ದು 4 ಇದೆ. ಅದ್ರ ಮೇಲೆ ಮುಚ್ಚಳಗಳು, ಲಿಡ್ಗಳು ಆ ತರದಿದೆ. ಮತ್ತೆ ಜ್ಯೂಸ್ ಮಿಕ್ಸರ್ ಇಷ್ಟು ದೊಡ್ಡದೊಂದು ಐತೆ. ಎಲ್ಲ ಸೇರಿ ನಮ್ಗೆ 2,000 ತಾನೇ ಆಗಿದ್ದು. 2,000 2,000 ಆಯ್ತು. ನಾವು ಕೇಕ್ ಶೋದಲ್ಲಿ ತಗೊಂಡಿದ್ದು. ಇವಾಗೇನೋ ಡಿಮಾರ್ಟ್ ಅಲ್ಲಿ ಇದೆಯಂತೆ, ಹೋಗಿ ಒಂದ್ಸರಿ ಚೆಕ್ ಮಾಡಿ. ನನ್ಗೆ ಹೇಳೋದಾದ್ರೆ 2 ಜಾರ್ ಬರುತ್ತೆ. 2 ಜಾರ್ ಬರುತ್ತೆ. ನನ್ಗೆ ಹೇಳ್ಬೇಕಂದ್ರೆ ಇದು ಬೆಸ್ಟ್. ಇದು 3 ವರ್ಷ ಮೇಲೆ ಆಯ್ತು. ಗೈಸ್, ಈಗ ಫಸ್ಟ್ ಸ್ಟಾರ್ಟ್ ಮಾಡೋಣ ಆಯ್ತಾ. ಫಸ್ಟ್ ಗ್ಯಾಸ್ ಹಚ್ಕೋಬೇಕು, ಅದೇ ಮಾಡ್ತದೆ. ನಾನು ನಿಮ್ಗೆ ಒಂದಿನ ತೋರಿಸ್ತೀನಿ. ಇವಾಗ ಕುಕ್ ಮಾಡ್ತಾ ಇದ್ದೀನಲ್ಲ, ಇವಾಗ ಗ್ಯಾಸ್ ತೋರ್ಸಕ್ಕಾಗಲ್ಲ ಡೀಟೇಲ್ ಆಗಿ. ಒಂದಿನ ತೋರಿಸ್ತೀನಿ. ಬ್ರ್ಯಾಂಡೆಡ್ದು ಆಗ್ಲಿ, ಯಾವುದೇ ಗ್ಯಾಸ್ ತಗೊಂಡ್ರು, ಸ್ಟವ್ ತಗೊಂಡ್ರು ಯಾವ ತರ ತಗೋಬೇಕು ಅಂತ ತೋರಿಸ್ತೀನಿ. ಈ ತರ ಅಂದ್ರೆ ಇದು ಪ್ರೆಸ್ಟೀಜ್ದು ಬ್ರ್ಯಾಂಡ್ ಇದೆ. ನಾನು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ಏನು ಪ್ರಾಬ್ಲಮ್ ಆಗುತ್ತೆ ಆ ತರ ತಗೊಂಡ್ರೆ ಅಂತ ಆಯ್ತಾ. ಇವಾಗ ಫಸ್ಟು ಗೀ ಹಾಕೊಂಡ್ಬಿಡ್ತೀನಿ. ಇದು ಕಡಲೆಕಾಳು ಬೇಯಿಸ್ಕೊಂಡಲ್ಲ. ತುಪ್ಪ ನೋಡಿ ಗೈಸ್, ಎಷ್ಟಿದೆ ತುಪ್ಪ, ಜರಿ ತುಪ್ಪ. ಕಡಲೆಕಾಳು ಬೇಯಿಸ್ಕೊಂಡಲ್ಲ, ಅದ್ರಲ್ಲೇ ಹಾಕೊಂತ ಇದ್ದೀನಿ ನಾನು. ಅಯ್ಯೋ, ಪಲಾವ್ ಎಲೆನೇ ತಗೊಂಡಿಲ್ಲ.
ಗೈಸ್ ಇದಾಯ್ತು. ಏನು ಅಷ್ಟು ಮೇಲೆ ಇಟ್ಕೊಂಡಿದ್ದೆ, ಇದು ಫೋಕಸ್ ಮಾಡಿದ್ದು. ಈಗ ಮಸಾಲಾ ಐಟಮ್ ಹಾಕೊಂಡಿದೀನಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಮಸಾಲಾಗೆ ಬೇಕಾಗಿರೋ ಐಟಮ್ ಬಿರಿಯಾನಿ ಪಾತ್ರೆ ಒಳಗಡೆ ಬಿದ್ದಿದೆ. ಆನಿಯನ್ ಹಾಕೊಂತ ಇದೀನಿ ಈಗ. ಹಾಕೋ. ಯಾರು ಬೇಡ ಅಂದ್ರು ಅಂತ್ಯಾ? ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಅರಿಶಿನೂ ಹಾಕ್ಬಿಡ್ತೀನಿ. ಈಗ ಪೇಸ್ಟ್ ಹಾಕೋತಾ ಇದ್ದೀನಿ. ಹಾಕಿ ಅಂತ ಇದೆ. ಸ್ವಲ್ಪ ಹೊತ್ತು ಫ್ರೈ ಆಗಿ ಗೈಸ್ ಇದು ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ ಟೊಮೊಟೊ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ ಬೇಗ ಬಾಯ್ಲ್ ಆಗೋಕ್ಕೆ. ನಂಗಿಂತ ಹಸಿ ಹಸಿದೆ. ಹಸಿ ಏನು ಬಾಯ್ಲ್ ಮಾಡಿದ್ಮೇಲೆ ಚೆನ್ನಾಗಿರುತ್ತೆ. ನಾವೇ ಖಾಲಿ ಮಾಡ್ಬಿಡ್ತೀವಿ, ನಾವು ಆಗೋ ಅಷ್ಟಕ್ಕೆ ಅನ್ಸುತ್ತೆ. ಕಾಯಿ ಮತ್ತೆ ಸ್ವಲ್ಪ ಇದು ಟೊಮೊಟೊ ಆಗಿದೆ. ಈಗ ಪುದೀನ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಡ್ತಿದ್ದೀನಿ, ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆ ಬಿರಿಯಾನಿ ಮಸಾಲ ಹಾಕೊಳ್ಳಿ. ನಾವು ಬಿರಿಯಾನಿ ಮಸಾಲ ಹಾಕೋ ಜಾಗದಲ್ಲಿ ಚಿಕನ್ ಮಸಾಲ ಹಾಕೋತಾ ಇದೀವಿ. ಅದೇ ನಮ್ಗೆ ಬಿರಿಯಾನಿ ಮಸಾಲ. ನಮ್ಗೆ ಒಂಥರ ಇದ್ರದ್ದು ಟೇಸ್ಟ್ ಇಷ್ಟ. ಸೊ ಸಾಕಾ ಮಸಾಲ? ಸರ್ ನೀವು ಬಿರಿಯಾನಿ ಮಸಾಲ ಹಾಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಆಲ್ರೆಡಿ ಮಾಡಿರೋದಿದ್ರೆ ಹಾಕೊಳ್ಳಿ. ಇಲ್ಲ ಹೊರಗಡೆ ಪ್ಯಾಕೆಟ್ ಸಿಗುತ್ತೆ ಬಿರಿಯಾನಿ ಮಸಾಲ ಪ್ಯಾಕೆಟ್, ಅದಾದ್ರೂ ಹಾಕೊಳ್ಳಿ. ಯಾವ್ದಾದ್ರು ಹಾಕೊಳ್ಳಿ, ಒಟ್ಟಲ್ಲಿ ಬಿರಿಯಾನಿ ಮಾಡ್ಕೊಳ್ಳಿ. ಗುಮ್ ಅಂತ ಐತೆ. ಇದು ಒಂದು ಸ್ವಲ್ಪ ಒಂದ್ ನಿಮಿಷ ಫ್ರೈ ಆಗ್ಲಿ. ಮತ್ತೆ ಗೈಸ್ ಈ ಕಡಲೆಕಾಳಿಂದ ಏನೇನ್ ಬೆನಿಫಿಟ್ಸ್ ಅಂದ್ರೆ ಐರನ್ ಕಂಟೆಂಟ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಬ್ಲಡ್ ಶುಗರ್ಗೆ. ನಾನು ಯಾವುದೇ ಇವಾಗ ಫಸ್ಟ್ ಎಲ್ಲ ಕುಕಿಂಗ್ ಎಲ್ಲ ಹಂಗಂಗೆ ಮಾಡ್ಬಿಡ್ತದೆ. ಇವಾಗ ಯಾವುದೇ ಅಡುಗೆ ಮಾಡಿದ್ರು ಅದರಿಂದ ಏನ್ ಬೆನಿಫಿಟ್ಸ್ ಅಂತ ಅದೆಲ್ಲ ನೋಡ್ಬಿಟ್ಟು ತಿಂತೀನಿ. ಅದೆಲ್ಲ ತುಂಬಾ ಯೂಸ್ಫುಲ್ಲು. ಯಾರೋ ಹೇಳಿರೋದು ನಾನು ರೀಲ್ಸಲ್ಲಿ ನೋಡಿದ್ದೀನಿ. ಅಂದ್ರೆ ಇವಾಗ ಊಟನ ಮೆಡಿಸನ್ ತರ ತಿಂದೆ ಹೋದ್ರೆ ನೆಕ್ಸ್ಟ್ ಫ್ಯೂಚರ್ಗೆ ಮೆಡಿಸನ್ನ ಊಟ ತರ ತಿನ್ಬೇಕಂತ ಹೇಳ್ತಾರೆ. ಸೊ ಅದಕ್ಕೆ ಇವಾಗಿಂದನೇ ನಾವು ಏನೇನೋ ಯಾವ್ದು ನಮಗೆ ಬೆನಿಫಿಟ್ಸು, ಯಾವ್ದು ನಮಗೆ ಬಾಡಿಗೆ ಒಳ್ಳೇದು ಅದನ್ನ ನೋಡಿ ಎಷ್ಟು ಕ್ವಾಂಟಿಟಿಲಿ ತಿನ್ಬೇಕು ಅಷ್ಟೇ ಕ್ವಾಂಟಿಟಿಲಿ ತಿನ್ಬೇಕು. ಯಾವಾಗೋ ಒಂದ್ಸರಿ ತಿನ್ನೋದು ಓಕೆ, ಬಟ್ ಎವ್ರಿ ಟೈಮು ಓಕೆ ಅಲ್ಲ. ಗೈಸ್ ನೆಕ್ಸ್ಟು ಆಲೂಗಡ್ಡೆ ಮತ್ತೆ ಕಡಲೆಕಾಯಿ ಎರಡು ಹಾಕಿ ಇದೇ ಗೈಸ್ ಇವತ್ತು ನಮ್ಮ ನಾನ್ ವೆಜ್. ಅವರು ನಾನ್ ವೆಜ್ ತರ ಇರುತ್ತೆ. ನಾವು ಯಾವತ್ತೂ ಕಡಲೆಕಾಳಲ್ಲಿ ಪಲಾವ್ ತರ ಎಲ್ಲ ಮಾಡಿಲ್ಲ, ಟ್ರೈ ಮಾಡೋಣ. ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಹಿಂಗೆ ತಿನ್ಬೇಕಂದ್ರೂ ತಿನ್ಬೋದು, ಪಲ್ಯ ತರ ಇರುತ್ತೆ. ಅಲ್ಲ ಅದೇ ಬಿರಿಯಾನಿ ಮಸಾಲ ಇರುತ್ತಲ್ಲ. ಈಗ ಇದು ಸ್ವಲ್ಪ ಒಂದು 2 ಸೆಕೆಂಡ್ ಫ್ರೈ ಆಗಲಿ. 2 ಸೆಕೆಂಡ್ ಆಗೋಯ್ತು. ಫಸ್ಟು ತೊಳೆದಿರೋ ಅಕ್ಕಿನ ಹಾಕೋತಾ ಇದ್ದೀನಿ. ಫಸ್ಟೇ ಏನಕ್ಕೆ ಇದು ಹಾಕೋತಾ ಇದ್ದೀನಿ ಅಂದರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅವಾಗ, ಅಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಮತ್ತು ಉದ್ರುದ್ರಾಗೂ ಬರುತ್ತೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಅಕ್ಕಿನ. ಎಲ್ಲ ಬಂದಾಗೆ ಬಿರಿಯಾನಿ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ ಅಷ್ಟೇ. ಕೆಲವು ಜನ ಫಸ್ಟ್ ನೀರು ಹಾಕ್ತಾರೆ, ನೀರು ಚೆನ್ನಾಗಿ ಆಯಿಲು ನೋಡ್ಕೊಂಡು ಹಾಕೊಳ್ಳಿ, ಅದು ಮೇನು. ಸ್ಲೋ ಯಾಕಿಟ್ಟಿದ್ಯಾ?
ಕೆಲವು ಜನ ಫಸ್ಟ್ ನೀರು ಹಾಕ್ತಾರೆ, ಆಮೇಲೆ ಚೆನ್ನಾಗಿ ಕುದ್ಮೇಲೆ ಆಮೇಲೆ ರೈಸ್ ಹಾಕ್ತಾರೆ. ಕೆಲವರು ಫಸ್ಟ್ ರೈಸ್ ಹಾಕ್ತಾರೆ, ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ನೀರು ಹಾಕ್ತಾರೆ. ನಾವು ಅವಾಗಲೇ ಸ್ವಲ್ಪ ತಳ ಹಿಡಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಕಾಣಿಸ್ತೈತೆ ನಿಮಗೆ. ಮತ್ತೆ ಇನ್ನೊಂದು ನಾವು ಅಂಬೂರು ಬಿರಿಯಾನಿ ಮಾಡಿದ್ರಲ್ಲ, ವಿಡಿಯೋ ನೋಡಿರ್ತೀರಲ್ಲ, ಆ ಥರನೂ ಮಾಡ್ತಾರೆ ಕೆಲವರು. ಅದೊಂಥರ ಬಿರಿಯಾನಿ ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡಿ ನೋಡಿ ಎಷ್ಟು ಕಲರ್ಫುಲ್ ಆಗೈತಲ್ಲ. ನನಗೆ ಈಗ ತಿನ್ಬೇಕು ಅನಿಸ್ತೈತೆ, ಆದರೆ ಬೇರೆಯವರು ಕಾಯಬೇಕು. ಮಾಡ್ತಾ ಇದ್ರೆ ಹೊಟ್ಟೆ ಜಾಸ್ತಿ ಆಗ್ತದೆ. ಈಗ ನೀರು ಹಾಕೋಬಿಡೋಣ. 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ನಾನು, ಅಂದರೆ ನಮ್ಮದು ಈ ಕ್ವಾಂಟಿಟಿ ಗ್ಲಾಸಲ್ಲಿ ಹಾಕಿರೋದು. ಇನ್ನೊಂದು ಗ್ಲಾಸ್ ಹಾಕ್ಕೊಬಿಡ್ತೀವಿ. ಈಗ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಾಯ್ತು. ಇವಾಗ ರೈಸಿಗೆ ಉಪ್ಪು ಹಾಕ್ಬೇಕು. ಇನ್ನು ಕಮ್ಮಿನೂ ಹಾಕೋಬಹುದು ನೀರು, ಬಟ್ ನಮಗೆ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಿದ್ರೆ, ಚೆನ್ನಾಗಿ ಇದಾಗಿದ್ರೆ ನಮಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ಸಾಲ್ಟ್ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಈ ಸಾಲ್ಟು ರೈಸ್ಗೆ ಅದಕ್ಕೆ ಆಲ್ರೆಡಿ ಹಾಕಿದ್ದಾರೆ ಸಾಲ್ಟ್. ಮತ್ತೆ ಇನ್ನೊಂದೇನಂದ್ರೆ ಗೈಸ್, ನನಗೆ ಇದು ತುಂಬಾನೇ ಇಷ್ಟ, ಇದು ಚೆನ್ನ. ಯಾಕೆ ಅಂದ್ರೆ ಹೊಟ್ಟೆ ಹಸಿ ಜಾಸ್ತಿ ಇರುತ್ತಲ್ಲ, ಅವ್ರಿಗೆಲ್ಲ ಇದು ಬೆಸ್ಟ್. ಯಾಕಂದ್ರೆ ಬೇಗ ಕಂಟ್ರೋಲ್ ಆಗುತ್ತೆ, ಹೊಟ್ಟೆ ಹಸಿ ಅಂದ್ರೆ ಫುಲ್ ಆದಂಗೆ ಬೇಗ ಫೀಲ್ ಆಗುತ್ತೆ. ಅದಕ್ಕೆ ಇದು ಬೆಸ್ಟ್ ಅನ್ಸುತ್ತೆ ನನಗೆ. ಅದಕ್ಕೆ ನಾನು ಯಾವಾಗಲೂ ಆಲ್ಮೋಸ್ಟ್ ಜಾಸ್ತಿ ಬ್ರೌನ್ ಚೆನ್ನ ಬೇಯಿಸ್ಕೊಂಡು ತಿನ್ನಕ್ಕೆ ಇದು ಮಾಡ್ತೀನಿ. ಹೊಟ್ಟೆ ಹಸಿ ಜಾಸ್ತಿ ಇರುತ್ತೆ, ಮತ್ತೆ ಹೆಲ್ದಿನೂ, ಹೊಟ್ಟೆ ಫುಲ್ ಬೇಗ ಆಗುತ್ತೆ. ಅದಕ್ಕೋಸ್ಕರ ನಿಮಗೂ ಯಾರಿಗಾದ್ರೂ ಹೊಟ್ಟೆ ಹಸಿತಾ ಇದ್ರೆ, ನೀವು ಇನ್ನೂ ಇದನ್ನ ತಿಂತಾ ಇಲ್ಲ ಅಂದ್ರೆ ತಿನ್ನಿ. ಅವಾಗ ಹೊಟ್ಟೆ ಹಸಿ ಹಂಗಂಗೆ ಸ್ವಲ್ಪ ಸ್ವಲ್ಪ ಇದಾಗುತ್ತೆ, ಅಂದ್ರೆ ಹೊಟ್ಟೆ ಫುಲ್ ಆಗ್ಬಿಡುತ್ತೆ ಬೇಗ. ಈಗ ಇದು ಬಾಯ್ಲ್ ಆಗ್ಲಿ ಸ್ವಲ್ಪ ಹೊತ್ತು, ಕೊತ್ತ ಕೊತ್ತ ಅಂತ ಕುದೀಲಿ, ಆಮೇಲೆ ಮುಚ್ಚಳ ಮುಚ್ಚಿ ರೆಡಿ ಮಾಡೋಣ. ಗೈಸ್ ಕೊತ್ತ ಕೊತ್ತ ಅಂತ ಐತೆ. ಇವಾಗ ನಾವು ಕುಕ್ಕರ್ ಕ್ಲೋಸ್ ಮಾಡ್ಕೊಂಡು ವಿಸಿಲ್ ಹಾಕಿ. ವಿಸಿಲ್ ಇದೇನಾ ಅಂತ ಡೌಟ್ ಆಗ್ತೈತೆ. ಸ್ಟ್ರಾಂಗ್ ವಿಸಿಲ್, 2 ಸ್ಟ್ರಾಂಗ್ ವಿಸಿಲ್ ಇಟ್ಕೊಳ್ಳೋಣ. ಈಗ ಅದಲ್ಲ ಐಟಮ್ ಕ್ಲಿಯರ್ ಆಯ್ತು. ಇದೊಂದು ಕನ್ಫ್ಯೂಷನ್ ನಮಗೆ, ಯಾವ ಕುಕ್ಕರ್ದು ಯಾವ ವಿಸಿಲು. ರೆಡಿ ಗಮ್ಮಂತೈತೆ. ಸೇಮ್ ಬಿರಿಯಾನಿ ಸ್ಮೆಲ್, ಬಿರಿಯಾನಿ ತಿಂದಂಗೆ ಇದ್ರೆ ಸಾಕು ನಮಗೆ. ಇದರಲ್ಲಿ ಆಲೂಗಡ್ಡೆ ಇದಿದೆ. ಇವಾಗ ತಟ್ಟೆಗೆ ಹಾಕೋತೀನಿ ನಾನು. ಬಿರಿಯಾನಿ ರೆಡಿ ಗೈಸ್. ಈಗ ತಿಂತಾ ಇದ್ದೀನಿ. ಬಿರಿಯಾನಿ ತರ ಅಲ್ಲ ಗೈಸ್, ಪಲಾವ್ ತರ ಇದೆ. ಪಲಾವೇ ಇದು, ಕಡಲೆಕಾಯಿ ಪಲಾವು. ಬಿರಿಯಾನಿ ತರ ಅಂದ್ರೆ ಪಲಾವ್ ತರ ಐತೆ, ಚೆನ್ನಾಗಿದೆ. ಕಡಲೆಕಾಳು ಇರೋದ್ರಿಂದ ಸ್ವಲ್ಪ ಹೊಟ್ಟೆನೂ ಬೇಗ ತುಂಬುತ್ತೆ. ಟ್ರೈ ಮಾಡಿ. ಮತ್ತೆ ಆಲೂಗಡ್ಡೆನೂ ತಿನ್ಬೋದು, ಫ್ರೈಡ್ ತಿನ್ಬಾರ್ದು ಅಷ್ಟೇ. ಬಟ್ ಇದು ಸ್ಮಾಲ್ ಕ್ವಾಂಟಿಟಿಲಿ ತಿಂದ್ರೂ ಒಳ್ಳೇದು, ಅದು ಹೆಲ್ತ್ ಒಳ್ಳೇದು. ಅದಕ್ಕೆ ತಾನೇ ತಿನ್ನಕ್ಕೆ ಅಂತ ಕೊಟ್ಟಿರ್ತಾರೆ. ಬಟ್ ಸ್ವಲ್ಪ ಎಲ್ಲನೂ ಒಂದು ಲಿಮಿಟಲ್ಲಿ ತಿನ್ನಬೇಕು ಅಷ್ಟೇ ಗೈಸ್. ಇನ್ನೊಂದೇನಂದರೆ, ಇದಕ್ಕೆ ಮೊಸರು ಮಿಕ್ಸ್ ಮಾಡ್ಕೊಂಡು ತಿನ್ನಿ, ಅವಾಗೆ ಸ್ವಲ್ಪ ಚೆನ್ನಾಗಿ ಇದಾಗೋದು. ಇಲ್ಲ ನಮಗೆ ಡ್ರೈ ಫೀಲ್ ಆಗುತ್ತೆ. ಮೊಸರು ಮಿಕ್ಸ್ ಮಾಡಿಕೊಂಡ್ರೆ, ಮೊಸರು ಬಜ್ಜಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹೆಂಗೋ ಪಲಾವ್ಗೆಲ್ಲ ಮೊಸರು ಬಜ್ಜಿ ಮಿಕ್ಸ್ ಮಾಡ್ತೀರಲ್ಲ ಹಂಗೆ. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೂ ತುಂಬ ಈ ಥರ ಕುಕಿಂಗ್ ವಿಡಿಯೋಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ತುಂಬ ಜನಕ್ಕೆ ಅಡುಗೆ ಮಾಡೋದು, ಡೈಲಿ ಏನು ಮಾಡೋದು ಅದೇ ಟೆನ್ಷನ್ ಆಗಿರುತ್ತೆ. ಸೊ ಇದು ನನ್ಗನ್ಸೋ ಪ್ರಕಾರ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ. ಊಟನೇ ಮೇಯ್ನು ಎಲ್ಲದಕ್ಕೂ. ಹೊಟ್ಟೆಗೆ ಊಟ ಬಿದ್ದರೆ ಎಲ್ಲರೂ ಕಾಮಾಗಿರ್ತಾರೆ, ಎಲ್ಲ ಪೀಸ್ಫುಲ್ ಆಗಿರುತ್ತೆ ಅಲ್ವಾ. ಹೊಟ್ಟೆಗೆ ಯಾವಾಗ ಊಟ ಬೀಳಲ್ವೋ ಅವಾಗ ಎಲ್ಲರಿಗೂ ಕೋಪ, ಅದು ಇದು ಎಲ್ಲ ಜಾಸ್ತಿ ಆಗುತ್ತೆ. ಹೊಟ್ಟೆಗೆ ಕರೆಕ್ಟಾಗಿ ಊಟ ಮಾಡ್ಕೊಳ್ರಿ, ತಿನ್ರಿ, ನೆಮ್ಮದಿಯಾಗಿರ್ರಿ. ಏನಂತೀಯ? ಓಕೆ ಗೈಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.